ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಮಾತ್ರ ಮಾತಿಗೆ ಮಾತು, ತಿರುಗೇಟಿಗೆ ತಿರುಗೇಟು ಕೊಡ್ತಾ ಇದ್ದಾರೆ. ಇದು ಇಷ್ಟಕ್ಕೆ ನಿಂತಿಲ್ಲ. ದಿನ ಕಳೀತಾ ಇದ್ದಂತೆಯೇ ಕಾರ್ಯಕರ್ತರು ಸಹಿತ ವಿರೋಧಿಗಳಿಗೆ ತಿರುಗೇಟು ಕೊಡ್ತಾ ಇರೋದು ತಾಲೂಕಿನ ಜನರಿಗೆ ಮಾತ್ರ ಮನೋರಂಜನಾ ಕಾರ್ಯಕ್ರಮವಾಗಿ ಪರಿವರ್ತನೆಯಾಗಿದೆ. ಮೊನ್ನೆ ನಡೆದ ರಮೇಶ್ ಕತ್ತಿ, ಎಬಿ ಪಾಟೀಲ್ ಬಣದ ಕಾರ್ಯಕರ್ತ ರಾಜು ಕೋರಿ ಮತ್ತು ಅಶೋಕ ಮಸ್ತಿ ಸೋಲಾಪುರ ಗ್ರಾಮದ ಪ್ರಚಾರ ಸಭೆಯಲ್ಲಿ ಏನೆಲ್ಲ ಪಂಚ್ ಹೊಡೆದಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಕನಗ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲಾ ಗ್ರಾಮಸ್ಥರಿಗೂ ತಿಳಿದಿರತಕ್ಕಂಥ ವಿಷಯ, ಕೆಬಿ ಸೊಸೈಟಿಗೆ ಇನ್ನೂವರೆಗೆ ನಮ್ಮ ಭಾಗ್ಯವಾಡಿ ಸಾಹೇಬರು ಮಾಡಿದಂತ ಎಲ್ಲಾ ಕಾರ್ಯಕರ್ತಗಳನ್ನ ನೋಡಿ ನಮ್ಮ ಸೆಲೆಕ್ಟ್ ಮೆಂಬರ್ಗಳನ್ನ ಮಾಡಿದ್ರು. ಆದ್ರೆ ಇಲೆಕ್ಟ್ ಮೆಂಬರ್ ಅಲ್ಲ ಅನ್ನೋ ಕಾರ್ಯಕರ್ತ ಸಭೆಯಲ್ಲಿ ಹುಟ್ಟಿರಾಗ ಹೇಳಿದ್ರು ರಮೇಶಣ್ಣ ಕತ್ತಿಯವರು. ಅದಕ್ಕೆ ಈ ಒಂದು ಸಂಧಿ ಐತಿ, ಇನ್ನೂವರೆಗೆ ಅಲ್ಲೇ ಕೂತು ಎಲ್ಲ ಸೆಲೆಕ್ಟೆಡ್ ಮೆಂಬರ್ ಆಗಿದ್ದಾರೆ. ಈ ಎಲ್ಲಾ ಗ್ರಾಮಸ್ಥರು ಎಲ್ಲ ನಮ್ಮ ಹುಕ್ಕೇರಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ಹಳ್ಳಿ ಬೆಳನಿಂದ 4-5 ಟೀಮ್ಗಳನ್ನ ಮಾಡಿ ಎಬಿ ಪಾಟೀಲ್ ಶಾಸಕರು ಹಾಗೂ ಮಾಜಿ ಸದಸ್ಯರು ರಮೇಶಣ್ಣ ಕತ್ತಿಯವರು, ಪವನ್ ಅಣ್ಣ ಅವರು, ಪೃಥ್ವಿಯಣ್ಣ ಅವರು, ನವೀನ್ ಗೌಡರು ಹಾಗೂ ನಿಖಿಲಣ್ಣ ಕತ್ತಿಯವರು ಸುಮಾರು ಕಾಲಿಗೆ ಗಾಲಿ ಹಾಕಿದಂಗ ಎಲ್ಲ ಹಳ್ಳಿ ತಿರುಗಿದ್ದಾರೆ. ಯಾಕಪ್ಪ ಅಂತಂದ್ರ ನಮ್ಮ ಎಲೆಕ್ಟ್ರಿಕ್ ಸೊಸೈಟಿ ನಮ್ಮ ಸಿಲೆಕ್ಟೆಡ್ ಮೆಂಬರ್ ಬೇಡ, ಇಲೆಕ್ಟೆಡ್ ಮೆಂಬರ್ ಆಗಿ ಆಯ್ಕೆ ಮಾಡೋದಕ್ಕಾಗಿ ಈ ಒಂದು ಜನರೆಲ್ಲ ಸೇರ್ಸಕತ್ತಾರ. ಅದಕ್ಕೆ ಅವರು ಯಾವ ಹೆಸರುಗಳನ್ನ ಅಭ್ಯರ್ಥಿಗಳ ಸೂಚನೆ ಮಾಡ್ತಾರ ಅದಕ್ಕೆ ನಾವು ಬಹಳ ಏನು ಗದಲ ಉಂಟು ಮಾಡದೆ ಬಹಳ ಸೌಮ್ಯವಾಗಿ ನಿರೀಕ್ಷಣೆ ಮಾಡಿ ಬರುವಂತ 28 ತಾರೀಕಿಗೆ 15 ಕ್ಯಾಂಡಿಡೇಟ್ಗಳನ್ನ ಅವರ ಆಯ್ಕೆ ಮಾಡಿ ನಿಲ್ತಾರ. ಆ 15 ಕ್ಯಾಂಡಿಡೇಟ್ಗಳಿಗೆ ನಮ್ಮ ಪ್ರತಿಯೊಂದು ಅಮೂಲ್ಯವಾದ ಮತಗಳನ್ನ 15 ಜನರಿಗೆ ಹಾಕುವ ಮುಖಾಂತರ ಆ ಜನರನ್ನು ನಾವು ಆಯ್ಕೆ ಮಾಡಿ ನಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಸಹಕಾರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಬಂದಿದೆ. ಚುನಾವಣೆ ಪ್ರಚಾರಗೋಸ್ಕರವಾಗಿ ಇವರು ಕತ್ತಿ ಕುಟುಂಬ ಹಾಗೂ ಎಬಿ ಪಾಟೀಲ್ ಕುಟುಂಬರು ಬಂದಿದ್ದಾರೆ. ಅವ್ರು ಯಾಕೆ ಬಂದಿದ್ದಾರಪ್ಪ ಅಂದ್ರೆ ಅವ್ರದ್ದೊಂದು ಉಪಕಾರ ಐತಿ ನಮ್ಗೆ ತೀರಿಸುವಂಥದ್ದು ಒಂದು ದಿವಸ ಬಂದಿದೆ. ಆ ದಿವಸ 28ನೇ ತಾರೀಕಿಗೆ ನಾವು ಈ ಇದ್ರಾಗ ಏನಾಗೈತಿ, ನಮಗೆ ರಮೇಶ್ ಕತ್ತಿನ ಭಾಳ ನೆನೆಸ್ಬೇಕಾಗೈತಿ. ರಮೇಶ್ ಕತ್ತಿ ಸ್ವಭಾವ ಅಂದ್ರೆ ಏನ, ಕೀಲಿ ಹಾಕಿದ್ದು ತೆಗೆಯೋದು, ಅದನ್ನು ಓಪನ್ ಮಾಡಿ ಆ ಸಂಸ್ಥಾನ ನಡೆಸೋದು, ಇದು ಒಂದೇ ಗುರ್ತೈತಿ. ಅವ್ರು ಹಾಕೋದು ಇವ್ರ ಕಡೆ ಚಾಲಿಲ್ಲ. ಸನ್ಮಾನ್ಯ ರಮೇಶ್ ಕತ್ತಿಗೆ ಏನು ಗುರ್ತೈತಿ, ಈ ಸಂಸ್ಥಾ ಹಾಳಾಗೈತಿ, ಈ ಸಂಸ್ಥಾ ಕೀಲಿ ಹಾಕಿದಾರು, ಇದು PKPS ಐತ್ರಿ, ಅದು ಹಾಕಿದಾರೆ ಯಾಕ ಹಿಂಗಾಗಿತ್ತು ಅಂತ ಅದಕ್ಕೆ ನಾ ಏನ್ರ ಸಹಕಾರ ಮಾಡ್ತಾನು. ಇಂಥವ ಹುಕ್ಕೇರಿ ತಾಲೂಕದ ಕಮ್ಮಿ 12 PKPS, ಹುಕ್ಕೇರಿ ತಾಲೂಕದ 12 PKPS ರೈತರದು ಸೊಸೈಟಿ ಮುಚ್ಚಿದ್ದು, ಕೀಲಿ ಹಾಕಿದ್ದು, ಅದನ್ನ ತೆಗೆದ ಇವತ್ತು ಜೀವಂತ ಇಟ್ಟಿದಾರ. ಇದರ ರಮೇಶ್ ಕತ್ತಿ ಮಾಡುವಂತ ಕೆಲಸ ಇವ್ರು. ಆ ಕೀಲಿ ಹಾಕುವುದಾಗ ಇವ್ರ ಕಡೆ ಎಲ್ಲ ಕೀಲಿಕಾಯಿ ಯಾರು ಸಿಗ್ತೈತಿ ನಂಗೂ ಗೊತ್ತಲ್ಲ. ಅದು ಬಹುಶಃ ಜೇಜೇನೇ ಇರ್ಬೇಕು. ಜೇಜೆ ಅಂದ್ರೆ ಅರ್ಥ ಅದಲ್ಲ. ಹಿಂಗ ರಮೇಶ್ ಕತ್ತಿ ಸ್ವಭಾವ. ಮತ್ತೆ DCC ಬ್ಯಾಂಕ್ ಯಾಕೆ ಚುನಾವಣೆ ಆಗ್ತದ, 500 ಕೋಟಿ ಇರ್ತದ. ಇವ್ರು ತಪ್ಪು ಮಾಡಿದ್ರು. ಅವ್ನು 8,000 ಕೋಟಿ ಏನು ಮಾಡಿರಲ್ಲ, ಅದು ತಪ್ಪು ಮಾಡಿದ. 8,000 ಕೋಟಿಗಿದ ಅದಕ್ಕೆ ಇನ್ನೊಂದು 500ಕ್ಕಿಂತ 400 ಕೋಟಿ ಇದ್ರೆ ಅಲ್ಲಿ ಅಪ್ಲಿಕೇಶನ್ ಮತ್ತೆ ನಮ್ಮವ್ರು ಭೀ 5 ಮಂದಿ ಹೋಗಿಲ್ಲ ಆಗ್ತದೆ. ಈಗ ಏನ್ ಮಾಡ್ರು, 8,000 ಕೋಟಿ ಮಾಡ್ರು. 8,000 ಕೋಟಿ ಅಂದ್ರೆ ನಿಂಗೆ ಹೇಳ್ತಾನ ಅದು ಅಗದಿ ಹೋಗೈತಿ. ಅವು ಒಂದ ಕುಟುಂಬ ರಾತ್ರಿ ಆಗ್ಲಿ ಮಲ್ಗಡೆ ನಾನು 12 ವಿರುದ್ಧ ಆಯ್ಕೆದು. ಇಲ್ಲೊಬ್ಬ ನಿಪ್ಪಾಣಿ 22 ಕಿಲೋಮೀಟರ್ ದೂರ ನಾವು. ಅವ ಏನಂತ ಈ ಶಂಕೇಶ್ವರ ಫ್ಯಾಕ್ಟರಿ ಬಂದು ನಿಮ್ಮ ಸೊಸೈಟಿ ಒಳಗೆ ಈಗ ಯಾರೇ ಬರೋದ್ರು ಬೇರೆ, ಇಲ್ಲ ಮುಂದೆ ನಿಮ್ಮ ಸೊಸೈಟಿ ಸಹ ಸಿಗೋದಲ್ಲ. ಈಗೇನ್ 40 ಸೊಸೈಟಿ ಬಂದವತ್ತ ಅಂತಾರ. ನಮ್ ದೃಷ್ಟಿ 15 ಇರ್ಬೇಕು, ಆದ್ರೆ ಅವ್ರ ದೃಷ್ಟಿ 40 ಬಂದವು. 40 ಸೊಸೈಟಿ ಜೋಡಿ ಬಂದವಲ್ಲ, ಇನ್ನ ನಿಮಗೆ ಟೈಮ್ ಐತಿ, ನಿಮ್ ಬರಾಕ್ ಅನುಕೂಲ ಐತಿ, ಬರ್ರಿ. ಎಲ್ಲಾರ ಮುಂದೆ ನಿಮ್ಗೆ ಯಾವ್ದು ಸಿಗೋದಿಲ್ಲ. ಅವ್ನು ಜೀಜೆ ಗುರ್ತಲ್ ಕಳ್ದೈತಿ. ಈ ಹುಕ್ಕೇರಿ ತಲ ಎಷ್ಟು ಚಲೋ ಐತಿ ಅಷ್ಟು ಕೆಟ್ಟು ಐತಿ. ಮುಂದೆ ಅದ್ರದ್ದು ಪರಿಣಾಮ ಅವ್ರು ಉಂಟಾರೆ. ಏನಾಗೈತಿ ಇದನ್ನೆಲ್ಲ ಹೇಳಕತ್ರ ಬಹಳ ಕೈ. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ ನ್ಯೂಸ್, ಸಂಕೇಶ್ವರ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.